ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಆಗಸ್ಟಲ್ಲಿ ಬರುವಂತಹ ಅಮಾವಾಸ್ಯೆ ಮತ್ತು ವರಮಹಾಲಕ್ಷ್ಮಿ ವ್ರತ, ರಾಯರ ಆರಾಧನೆ, ರಕ್ಷಾಬಂಧನ, ಗ್ರಹಣ ಇವೆಲ್ಲ ಯಾವಾಗ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. 2026 ಆಗಸ್ಟ್ ತಿಂಗಳಲ್ಲಿ ನೋಡ್ರಿ, ಹಿಂದೂಗಳಿಗೆ ವಿಶೇಷವಾದ ತಿಂಗಳು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಈ ತಿಂಗಳಲ್ಲಿ ಪ್ರಮುಖ ಹಬ್ಬಗಳು, ವ್ರತಗಳು ಅದನ್ನೆಲ್ಲ ಒಳಗೊಂಡಿರುವಂಥ ಶ್ರಾವಣ ಮಾಸ ಆರಂಭ ಆಗುತ್ತೆ. ಈ ಒಂದು ಶ್ರಾವಣ ಮಾಸದಲ್ಲಿ ಅನೇಕ ವ್ರತಗಳು, ಪೂಜೆಗಳನ್ನು ಮಾಡಲಾಗುತ್ತೆ ನೋಡ್ರಿ. ಕೆಲವು ಪ್ರಮುಖ ಹಬ್ಬಗಳು ಯಾವ, ವ್ರತಗಳು ಯಾವುವು, ಮತ್ತು ಆಗಸ್ಟಲ್ಲಿ ಬರುವಂತಹ ಭೀಮನ ಅಮಾವಾಸ್ಯೆ ಯಾವ ದಿನ ಇರುತ್ತೆ, ಓಣಂ ಯಾವ ದಿವಸ ಇರುತ್ತೆ, ವರಮಹಾಲಕ್ಷ್ಮಿ ವ್ರತ, ಸೂರ್ಯಗ್ರಹಣ, ಚಂದ್ರಗ್ರಹಣ ಮತ್ತು ರಕ್ಷಾಬಂಧನ ಇವುಗಳ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಆಗಸ್ಟ್ ತಿಂಗಳೇನಪ್ಪ ಅಂತಂದರೆ ಅತ್ಯಂತ ಮಹತ್ವಪೂರ್ಣ ತಿಂಗಳು ಅಂತಲೇ ಹೇಳ್ಬೋದು. ಅನೇಕರು ಏನಂದರೆ ಈ ವರ್ಷದಲ್ಲಿ ಏನಂದರೆ ಈ ಒಂದು ಶ್ರಾವಣ ಮಾಸಕ್ಕಾಗಿ ಕಾಯ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಈ ತಿಂಗಳ ಹಬ್ಬಗಳಿಂದ ಮತ್ತು ಅದ್ರ ಜೊತೆಗೆ ವ್ರತಗಳಿಂದ ಮತ್ತು ಧಾರ್ಮಿಕ ಆಚರಣೆಗಳಿಂದ ಇದು ತುಂಬಿಕೊಂಡಿರುತ್ತೆ. ಹೀಗಾಗಿ ನೋಡ್ರಿ, ಆಗಸ್ಟ್ 2026 ಒಂದು ಆಗಸ್ಟ್ ತಿಂಗಳ ಮತ್ತೊಂದು ವಿಶೇಷತೆ ಏನಂದರೆ ಈ ತಿಂಗಳಲ್ಲಿ ಆಷಾಢ ಮುಕ್ತಾಯಗೊಳ್ಳುತ್ತೆ, ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಮತ್ತೊಂದು ಕಡೆ ಏನಂದ್ರೆ ಶಿವನ ಭಕ್ತರಿಗೆ ನೆಚ್ಚಿನ ಒಂದು ಅವಧಿ ಅಂತಲೇ ಹೇಳ್ಬೋದು. ಒಂದು ಕಡೆ ಈ ತಿಂಗಳಲ್ಲಿ ಹಬ್ಬಗಳ ಸುರಿಮಳೆ ಆದರೆ, ಮತ್ತೊಂದು ಕಡೆ ಈ ಸರಿ ಏನಂದರೆ ಗ್ರಹಣಗಳ ಅಂದರೆ ಚಂದ್ರಗ್ರಹಣ, ಸೂರ್ಯಗ್ರಹಣ ಸಂಭವಿಸಲಿದೆ. 2026 ಆಗಸ್ಟ್ ತಿಂಗಳಲ್ಲಿ ಇವು ಮಾತ್ರ ಅಲ್ಲದೆ ಇನ್ನೂ ಅನೇಕ ಹಬ್ಬ ವ್ರತಗಳನ್ನು ನಾವು ಆಚರಣೆಯನ್ನು ಮಾಡುವಂಥದ್ದು. ಅವುಗಳ ಕುರಿತು ಮಾಹಿತಿಯನ್ನು ನೋಡೋಣ. ಸಂಕಷ್ಟ ಚತುರ್ಥಿ ನೋಡ್ರಿ, 2ನೇ ತಾರೀಕು ಭಾನುವಾರ ಆಯಿತು ಆಲ್ರೆಡಿ. ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಗಜಾನನ ಸಂಕಷ್ಟ ಚತುರ್ಥಿ ಅಂತಂದು ಕರಿತೀವಿ. ಈ ಒಂದು ಶುಭ ದಿನ ನೋಡ್ರಿ, ಗಣೇಶನ ಗಜಾನನ ರೂಪವನ್ನು ಪೂಜಿಸುವಂತಹ ಸಂಪ್ರದಾಯ ಐತಿ. ಈ ದಿನ ಗಣೇಶನ ಭಕ್ತರು ಸೂರ್ಯೋದಯದಿಂದ ಚಂದ್ರೋದಯವರೆಗೆ ಕಠಿಣ ಉಪವಾಸವನ್ನು ಮಾಡಿ ಈ ದಿವಸ ಪೂಜೆಯನ್ನು ಮಾಡುವಂಥದ್ದು. ಇದರಿಂದ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಐತಿ. ಈ ದಿನ ಗಣೇಶನಿಗೆ ಪ್ರಾರ್ಥನೆ ಮಾಡಿದರೆ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡ್ತಾನೆ ಅನ್ನೋವಂಥ ಒಂದು ನಂಬಿಕೆ. ಅದಾದಮೇಲೆ ಆಗಸ್ಟ್ 9ನೇ ತಾರೀಕು ಭಾನುವಾರ, ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ನೋಡ್ರಿ. ಈ ದಿವಸ ಕಾಮಿಕ ಏಕಾದಶಿ ಇರುವಂಥದ್ದು. ಈ ಏಕಾದಶಿನ ಕಾಮಿಕ ಏಕಾದಶಿ ಅಂತ ಕರೀತಾರೆ. ಕಾಮಿಕ ಏಕಾದಶಿ ದಿನ ವ್ರತವನ್ನು ಆಚರಿಸೋದ್ರಿಂದ, ವಿಷ್ಣು ದೇವನ ಪೂಜೆಯನ್ನು ಮಾಡೋದ್ರಿಂದ ಭಕ್ತರ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತೆ ಮತ್ತು ಅದರ ಜೊತೆಗೆ ಆಸೆಗಳೆಲ್ಲ ಪೂರ್ಣಗೊಳ್ಳುತ್ತೆ ಅಂತಂದು ಈ ದಿವಸ ನೋಡ್ರಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಸರಿಯಾದ ಪದ್ಧತಿ ಆಚರಣೆಗಳೊಂದಿಗೆ ಪೂಜೆಯನ್ನು ಮಾಡಲಾಗುತ್ತೆ. ಇದರಿಂದ ಏನಂದರೆ ಪಾಪಗಳು ಪರಿಹಾರ ಆಗುತ್ತೆ ಮತ್ತು ಆಸೆಗಳನ್ನು ಈಡೇರಿಸಿಕೊಳ್ಳಲು ಇದು ಏಕಾದಶಿ ಬಹು ಉಪಯುಕ್ತ ಅಂತಲೇ ಹೇಳ್ಬೋದು. ಮತ್ತು ಭಕ್ತನಿಗೇನಂದ್ರೆ ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ನೀಡುತ್ತೆ ಮತ್ತು ಧಾರ್ಮಿಕ ನಂಬಿಕೆಯನ್ನು ಕೂಡ ಅಂತಲೇ ಹೇಳ್ಬೋದು ನೋಡ್ರಿ. ಇದಾದಮೇಲೆ ನೋಡ್ರಿ, ಆಷಾಢ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಈ ದಿವಸ ಸೂರ್ಯಗ್ರಹಣ ಇರುತ್ತೆ. ಮತ್ತು ಆಗಸ್ಟ್ 12ನೇ ತಾರೀಕು ಬುಧವಾರ ನೋಡ್ರಿ, ಆಷಾಢ ಮಾಸದ ಕೊನೆಯ ದಿನವಾಗಿ ಏನಂದ್ರೆ ಆಷಾಢ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತೆ. ಕೆಲವು ಕಡೆ ಇದನ್ನು ಆಟಿ ಅಮಾವಾಸ್ಯೆ ಅಂತ ಕರೀತಾರೆ, ಮತ್ತು ದರ್ಶ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ, ಮತ್ತು ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ನೋಡ್ರಿ. ಆಷಾಢದ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಕೂಡ ಸಂಭವಿಸುತ್ತೆ. ಈ ದಿನ ಏನಂದ್ರೆ ಪಿತೃಗಳ ಹೆಸರಿನಲ್ಲಿ ಪಿತೃತರ್ಪಣವನ್ನು ಮಾಡೋದು, ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಏನಂದರೆ ನಿರ್ದಿಷ್ಟ ಸಂಪ್ರದಾಯಗಳನ್ನು, ಆಚರಣೆಗಳನ್ನು ಮಾಡೋದು ಕೂಡ ಶುಭ ಅಂತಲೇ ಹೇಳ್ಬೋದು ನೋಡ್ರಿ. ಶ್ರಾವಣ ಮಾಸ ಪ್ರಾರಂಭ ನೋಡ್ರಿ, ಆಗಸ್ಟ್ 13ನೇ ತಾರೀಕು ಗುರುವಾರ ದಿವಸ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಆಗಸ್ಟ್ 13ನೇ ತಾರೀಕು ಗುರುವಾರದಿಂದ ಪ್ರಾರಂಭ ಆಗಿ ಶ್ರಾವಣ ಮಾಸ ಅಮಾವಾಸ್ಯೆವರೆಗೂ ಇರುತ್ತೆ. ಒಂದು ತಿಂಗಳು ಶಿವನ ಆರಾಧನೆಯನ್ನು ಮಾಡಲಾಗುತ್ತೆ. ಮತ್ತು ಈ ಅವಧಿಯಲ್ಲಿ ಬರುವ ಪ್ರತಿಯೊಂದು ಸೋಮವಾರದ ದಿನ ಕೂಡ ಶಿವನ ಭಕ್ತರಿಗೆ ವಿಶೇಷ. ಈ ಒಂದು ಶ್ರಾವಣ ಮಾಸದಲ್ಲಿ ಸೋಮವಾರ ದಿವಸ ಶಿವಪೂಜೆಯನ್ನು ಮಾಡೋದು, ಶಿವನಿಗೆ ಪ್ರಿಯವಾದ ಅಭಿಷೇಕವನ್ನು ಮಾಡೋದು, ಪುಣ್ಯ ಫಲಗಳನ್ನು ನಾವು ಪಡ್ಕೋಬಹುದು ನೋಡ್ರಿ. ಅದಾದಮೇಲೆ ನಾಗಪಂಚಮಿ, ಶ್ರಾವಣದ ಮೊದಲ ಸೋಮವಾರ ಆಗಸ್ಟ್ 12ನೇ ತಾರೀಕು ಸೋಮವಾರ ನೋಡ್ರಿ, ನಾಗಪಂಚಮಿ ಇರುತ್ತೆ. ಶ್ರಾವಣ ಮಾಸದ ಮೊದಲ ಸೋಮವಾರ ಈ ಒಂದು ಪಂಚಮಿ ಹಬ್ಬ ಕೂಡ ಬಂದಿದೆ. ಈ ದಿನ ಏನಂದ್ರೆ ನಾಗದೇವತೆಗಳ ಆರಾಧನೆಯನ್ನು ಮಾಡಲಾಗುತ್ತೆ. ಪ್ರತಿ ವರ್ಷ ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಆಚರಣೆ ಮಾಡ್ತೀವಿ ನೋಡ್ರಿ. ಈ ದಿನ ಸರ್ಪದೇವರನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಲಾಗುತ್ತೆ. ಮತ್ತು ಕುಟುಂಬದ ಸಂತೋಷ, ಸಮೃದ್ಧಿ ಮತ್ತು ಮಕ್ಕಳ ರಕ್ಷಣೆ, ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತೆ. ಮತ್ತು ಈ ಒಂದು ನಾಗಪಂಚಮಿಯಂದು ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸೋದ್ರಿಂದ ಕಾಳ ಸರ್ಪದೋಷ ಇದ್ದರೆ, ಆಮೇಲೆ ರಾಹುಕೇತು ಸಂಬಂಧಿತ ದೋಷ ಇದ್ದರೆ
ಇವುಗಳ ಒಂದು ಕಡಿಮೆ ಆಗುತ್ತೆ, ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಇದು ಒಂದು ಕೂಡ ಧಾರ್ಮಿಕ ನಂಬಿಕೆ. ಇದಾದ ನಂತರ ಶ್ರಾವಣ ಮಾಸದಲ್ಲಿ ಬರುವಂಥದ್ದು ಮತ್ತೊಂದು ಏಕಾದಶಿ ಯಾವುದಪ್ಪ ಅಂದ್ರೆ ಪುತ್ರದ ಏಕಾದಶಿ. ಆಗಸ್ಟ್ 23ನೇ ತಾರೀಕು ಭಾನುವಾರ ಪುತ್ರದ ಏಕಾದಶಿ ಬರುತ್ತೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಒಂದು ಏಕಾದಶಿ ತಿಥಿಯನ್ನು ಶ್ರಾವಣ ಪುತ್ರದ ಏಕಾದಶಿ ಅಂತಂದು ಕರೀತಾರೆ ನೋಡ್ರಿ. ಈ ಏಕಾದಶಿ ವ್ರತವನ್ನು ಮುಖ್ಯವಾಗಿ ಏನಂತಂದ್ರೆ ವಿವಾಹಿತ ದಂಪತಿಗಳು ಒಂದು ಗಂಡು ಮಗುವಿನ ಆಶೀರ್ವಾದ ಮತ್ತು ಕುಟುಂಬ ಸಾಮರಸ್ಯವನ್ನು ಪಡೆಯಲು ನಡೆಸ್ತಾರೆ ಅಂತ ಹೇಳ್ಬೋದು. ಶ್ರಾವಣ ಪುತ್ರದ ಏಕಾದಶಿ ದಿನ ನೋಡ್ರಿ ವಿಷ್ಣು ದೇವನೊಂದಿಗೆ ಶಿವನನ್ನು ಕೂಡ ಪೂಜಿಸುವಂತಹ ಒಂದು ಸಂಪ್ರದಾಯ. ಶ್ರಾವಣ ಮಾಸ ಶಿವನಿಗೆ ವಿಶೇಷ ಆಗಿರೋದ್ರಿಂದ ಇಬ್ಬರನ್ನು ಕೂಡ ಈ ದಿನ ಪೂಜೆಯನ್ನು ಮಾಡ್ತಾರೆ. ಅದೇ ಥರ ಆಗಸ್ಟ್ 26ನೇ ತಾರೀಕು ಬುಧವಾರ ಓಣಂ ಹಬ್ಬ. ಕೇರಳದ ಜನರಿಗೆ ಏನಂದ್ರೆ 10 ದಿನಗಳ ಕಾಲ ಆಚರಿಸುವಂಥ ಒಂದು ಸುಗ್ಗಿ ಹಬ್ಬ ಓಣಂ ಹಬ್ಬ ನೋಡ್ರಿ. ಇದು ಏನಂದ್ರೆ ರಾಜ ಮಹಾಬಲಿಯ ಒಂದು ಪೌರಾಣಿಕ ಮರಳುವಿಕೆಯನ್ನು ಗೌರವಿಸುತ್ತೆ ಮತ್ತು ಪುಕ್ಕಳಂ ಅಂತಂದು ಕರೆಯಲ್ಪಡುವಂಥ ಒಂದು ಹೂವಿನ ರಂಗೋಲಿಯನ್ನು ಈ ದಿನ ಹಾಕ್ತಾರೆ. ಈ ಒಂದು ರಂಗೋಲಿಯನ್ನು ಕೂಡ ಇದು ಸಂಕೇತಿಸುತ್ತೆ ಅಂತಲೇ ಹೇಳ್ಬೋದು. ಪ್ರಪಂಚದಾದ್ಯಂತ ಏನಂದ್ರೆ ಮಲಯಾಳಿ ಸಮುದಾಯದವ್ರಿಗೆ ಇದು ವಿಶೇಷ ಹಬ್ಬ ಅಂತಂದು ಹೇಳ್ಬೋದು. ಕುಟುಂಬ ಸದಸ್ಯರೊಂದಿಗೆ ಸೇರಿ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಅದರ ಜೊತೆಗೆ ನೋಡ್ರಿ ರಕ್ಷಾಬಂಧನ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಕೂಡ ಇರುತ್ತೆ. ಕೆಲವರು ಆಗಸ್ಟ್ 21ನೇ ತಾರೀಕು ಮತ್ತು ಆಗಸ್ಟ್ 28ನೇ ತಾರೀಕು ಕೂಡ ಈ ಸರಿ ಆಚರಣೆ ಇರುತ್ತೆ. ಶ್ರಾವಣ ಮಾಸದ ಹುಣ್ಣಿಮೆ ದಿನ ನೋಡ್ರಿ ರಕ್ಷಾಬಂಧನ ಆಚರಣೆ ಮಾಡ್ತಾರೆ. ಈ ಹಬ್ಬವನ್ನು ನೂಲು ಹುಣ್ಣಿಮೆ ಅಂತಂದು ಕರೀತಾರೆ. ಆಡು ಭಾಷೆಯಲ್ಲಿ ಇದನ್ನು ರಾಖಿ ಹಬ್ಬ ಅಂತ ಕೂಡ ಕರೀತಾರೆ. ಈ ದಿನ ಸಹೋದರಿಯರು ಅಣ್ಣ ತಮ್ಮಂದಿರಿಗೆಲ್ಲ ತಂಗಿಯರೆಲ್ಲ ಅಕ್ಕಂದಿರೆಲ್ಲ ರಾಖಿಯನ್ನು ಕಟ್ಟಿ ಈ ಒಂದು ಸಂಪ್ರದಾಯವನ್ನು ಅಂದರೆ ರಕ್ಷಾಸೂತ್ರವನ್ನು ಕಟ್ಟಿ ರಕ್ಷಣೆ ಭರವಸೆಯನ್ನು ಪಡೆದುಕೊಳ್ತಾರೆ ನೋಡ್ರಿ. ಇದೇ ದಿನ ಖಂಡಗ್ರಾಸ ಚಂದ್ರಗ್ರಹಣ ಕೂಡ ಇದೆ. ಇದರ ಸೂತಕ ಏನಂದರೆ ಈ ಸರಿ ಭಾರತಕ್ಕೆ ಇರೋದಿಲ್ಲ, ಹಾಗಾಗಿ ಆಚರಣೆ ಕೂಡ ಇರೋದಿಲ್ಲ ಗ್ರಹಣದ್ದು. ಈ ವರ್ಷದ ಪ್ರಮುಖ ಹಬ್ಬ ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ 21ನೇ ತಾರೀಕು ಕೆಲವರು ಆಚರಣೆ ಮಾಡಿದರೆ 28ನೇ ತಾರೀಕು ಕೆಲವರು ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಅದಾದ ನಂತರ ನೋಡ್ರಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಈ ತಿಂಗಳಲ್ಲಿ ಬರುತ್ತೆ. ಆಗಸ್ಟ್ 30ನೇ ತಾರೀಕು ಭಾನುವಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಂದು ಏನಂದ್ರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಲಾಗುತ್ತೆ. ಈ ದಿನ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದಂಥ ದಿನವನ್ನು ಸ್ಮರಿಸುವಂಥ ಒಂದು ಪವಿತ್ರ ದಿನ ನೋಡ್ರಿ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ದಿನದಂದು ರಾಯರನ್ನು ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಅಂತಂದು 3 ಹಂತಗಳಿಂದ ಪೂಜೆಯನ್ನು ಮಾಡಲಾಗುತ್ತೆ ಈ ಒಂದು ಸಮಯದಲ್ಲಿ. ಇದಿಷ್ಟೇನಪ್ಪ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಒಂದು ವ್ರತಗಳ ಹಬ್ಬಗಳ ಮಾಹಿತಿ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.